ಕ್ಷೇತ್ರ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ ಮಾಸ್ ಮ್ಯಾನ್ ಈಗ ಅರೆಸ್ಟ್ ಮಾಡಿದ್ದಾರೆ ಸರ್ SIT ತಂಡ. ನೋಡ್ರಿ, ನಿಜವಾಗ್ಲೂ ಕೂಡ ಧರ್ಮಸ್ಥಳದಲ್ಲಿ ಅಲ್ಲಿ ನಡೀತಕ್ಕಂಥ ಹೂವುಗಳಿಗೆ ಅಂತ್ಯ ಆಡಬೇಕು ಅಂತಂದ್ರೆ ಈ ತನಿಖೆ ಅವಶ್ಯಕತೆ ಇತ್ತು. SIT ತನಿಖೆ ಅವಶ್ಯಕತೆ ಇತ್ತು. ಈಗ ನೋಡಿ, ಅದು ಸತ್ಯ ಹೊರಗಡೆ ಬಂದ ಮೇಲೆ ಧರ್ಮಸ್ಥಳಕ್ಕೂ ಒಂದು ಗೌರವ ಜಾಸ್ತಿ ಆಗ್ತದೆ. ಅದರಿಂದ ಈ ತನಿಖೆ ಅವಶ್ಯಕತೆ ಇತ್ತು. ತನಿಖೆಯಿಂದ ಸತ್ಯ ಹೊರಗಡೆ ಬಂತು. ಇನ್ನು ಮುಂದೆ ಈ ರೀತಿ ಯಾವುದೇ ಘಟನೆಗಳಿಗೆ, ಬೇರೆ ಬೇರೆ ಘಟನೆಗಳಿಗೆ ಅವಕಾಶ ಸರ್ಕಾರ ಕೊಡೋದಿಲ್ಲ. ಸರ್ SIT ಮುಂದೆ ಆತನ ಕೂಡ ತಪ್ಪು ಒಪ್ಪಿಕೊಂಡಿದ್ದಾರೆ ಸರ್. ಯಾರು? ಮಾಸ್ ಮ್ಯಾನ್ ಒಂದೇನು SIT ಮುಂದೆ ತಪ್ಪು ಒಪ್ಕೊಳ್ಳೋ ಪ್ರಶ್ನೆ ಬರಲ್ಲ. SIT ಅವ್ರು ತನಿಖೆ ಮಾಡ್ತಾರೆ. ತಪ್ಪಿದ್ರೆ ತಪ್ಪು ಅವನು ಒಪ್ಕೊಳ್ಳೇಬೇಕು, ಅನಿವಾರ್ಯ ಅದು. ನನ್ನ ಹಿಂದೆ ನಿಂತು ಈ ತರ ಮಾಡಿಸಿದ್ದಾರೆ ಅನ್ನೋದು. ಯಾರ್ಯಾರು ಮಾಡಿಸೋರು ಅವ್ರನ್ನ ಒಳಿಕಾಕ್ತಾರೆ SIT ಅವರು. ಅವ್ರ ತನಿಖೆ ಯಾರ್ಯಾರು ಮಾಡಿಸವ್ರೆ, ಅಲ್ಲ ಅವ್ರ ಹಿಂದೆ ಷಡ್ಯಂತ್ರ ಮಾಡಿದವ್ರು ಯಾರ್ಯಾರು ಅವ್ರೆ, ಅವ್ರನ್ನೆಲ್ಲ ಒಳಿಕಾಕ್ತಾರೆ. ಇದೇನು ಸಾಮಾನ್ಯವಾದಂಥ ತನಿಖೆ ಅಲ್ಲ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು ಧರ್ಮಸ್ಥಳಕ್ಕೆ ಇರ್ತಕ್ಕಂಥ ಆ ಒಂದು ಕೊಳೆ ಹೋಗ್ಬೇಕು ಅಂತೇಳಿ, ಆ ದೂರು ಹೋಗ್ಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು. ಬಹುಶಃ ಇದರಿಂದ ಮುಂದೆ ಇನ್ನೂ ಕೂಡ ಧರ್ಮಸ್ಥಳಕ್ಕೆ ಹೆಚ್ಚು ಭಕ್ತಾದಿಗಳು ಹೋಗ್ತಕ್ಕಂಥದ್ದು, ಅದ್ರ ಬಗ್ಗೆ ಗೌರವ ಜಾಸ್ತಿ ಆಗ್ತಕ್ಕಂಥದ್ದು ಆಗ್ತದೆ. SIT ಫಾರ್ಮ್ ಆದಾಗ ಸರ್ ಸರ್ಕಾರ ವಿರುದ್ಧ ಬಟ್ ಮಾಡುವಂತ ಕೆಲಸ ನಡೆದಿತ್ತು. ಇರ್ಲಿ, ನಮ್ಮ ಸರ್ಕಾರ ಇರೋದೇ ಬೊಟ್ ಮಾಡಿಸ್ಕೊಳಕ್ಕೆ. ಬೊಟ್ ಮಾಡಿದ್ರು ಸತ್ಯ ಏನು ಅಂತ ಇವತ್ತು ಹೊರಗಡೆ ಜನಕ್ಕೆ ಗೊತ್ತಾಯ್ತಲ್ಲ. ಸತ್ಯ ಹೊರಗಡೆ ತರ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದೆ. ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾರೆ. SIT ರಚನೆ ಮಾಡಿ ಸರ್ಕಾರನೇ ಅಪಪ್ರಚಾರ ಮಾಡ್ತಿದೆ, ಕುಮ್ಮಕ್ ಕೊಡ್ತಿದೆ ಅಂತ ಬಿಜೆಪಿಯವರ ಆರೋಪ. ಬಿಜೆಪಿಯವ್ರ ಬಗ್ಗೆ ಯಾಕ್ರಿ ಮಾತಾಡ್ತೀರಾ ರೀ? ಬಿಜೆಪಿಯವರು ಚಕ್ಕ ಬಿದ್ರೆ ಚಕ್ಕ, ಭಾರ ಬಿದ್ರೆ ಭಾರ, ಹಿಂಗಂದ್ರೆ ಹಂಗೆ ಹೇಳ್ತಾರೆ, ಹಂಗಂದ್ರೆ ಹಿಂಗೆ ಹೇಳ್ತಾರೆ. ಅವರೇ ಮಾಡ್ಬೋದಾಗಿತ್ತಲ್ರಿ, ಹಿಂದೆ ನಡ್ಕೊಂಡ್ ಬಂದೈತಲ್ರಿ, ಅವ್ರ ಸರ್ಕಾರ ಇತ್ತಲ್ರಿ. ಇದರಿಂದ ಆರೋಪ ಮುಕ್ತ ಮಾಡ್ಬೋದಾಗಿತ್ತಲ್ಲ ಈ ತರ ತನಿಖೆ ಮಾಡಿ. ಅವ್ರು ಏನಂತಂದ್ರೆ ಮಗನು ತೂಗ್ತಾರೆ, ಇದನ್ನು ಜಿಂಗ್ಡ್ತಾರೆ. ಬಿಜೆಪಿ ಅವ್ರು ನೋಡ್ರಿ, ಯಾವಾಗ್ಲೂ ಕೂಡ ಧರ್ಮಾಧಾರಿತ ರಾಜಕೀಯ ಮಾಡ್ತಕ್ಕಂಥವ್ರು. ಅವ್ರಿಗೆ ನ್ಯಾಯ ಸತ್ಯ ಇವ್ಯಾವ ಹೊರಗಡೆ ಬರಬಾರ್ದು. ಅವ್ರಿಗೆ ಓಟಿನ ರಾಜಕಾರಣ. ಈಗ SIT ತನಿಖೆ ಮಾಡ್ತಾ ಇದೆ, ಸತ್ಯ ಆಚೆ ಕಡೆ ಬರ್ತದೆ ಅಂತ ಗೊತ್ತಾದ ತಕ್ಷಣನೇ ಓಡೋಗ್ಬಿಟ್ರಿ ಎಲ್ರೂ. ಅದ್ರದ್ದು ಬೆನಿಫಿಟ್ ತಗೊಳಕ್ಕೆ ಮೊದಲು ಸ್ವಾಗತ ಬಯಸಿದ್ರು, ಇಲ್ಲ ಇದಾಗಬೇಕು ಅಂತೇಳಿ ಸ್ವಾಗತ ಬಯಸಿದ್ರು. ಈಗ ಸತ್ಯ ಹೊರಗಡೆ ತರ್ತಾ ಇದ್ದಾರಲ್ಲ, ಸರ್ಕಾರಕ್ಕೆ ಗೊತ್ತಾಯ್ತು ಈಗ ಸತ್ಯ ಏನಾಗಿದೆ ಅಂತೇಳಿ. ಅದು ಗೊತ್ತಾಯ್ತದಂಗೆನೆ ಇವ್ರು ಏನೋ ನಾವೇ ಮಾಡ್ಬಿಟ್ಟಿದೀವಿ ಅನ್ನಂಗೆ ಎಲ್ಲ ವೀರವೇಷ ಹಾಕೊಂಡು ಹೊರಟ್ಬಿಟ್ರು. ಒಂದು ತನಿಖೆ ನಡಿಬೇಕಾದ್ರೆ, ಒಂದು ಸರ್ಕಾರ ನಡೆಸ್ತಕ್ಕಂಥವ್ರು ತನಿಖೆ ನಡಿಬೇಕಾದ್ರೆ ಅಲ್ಲಿ ಮಧ್ಯ ಪ್ರವೇಶ ಮಾಡಬಾರ್ದು ಅಂತಕ್ಕಂಥ ಕನಿಷ್ಠ ಜ್ಞಾನ ಕೂಡ ಅವ್ರಿಗಿರ್ಲಿಲ್ಲ. ಅಂದ್ರೆ ಸರ್ ಈಗ ಅವನ್ನ ಈಗ ಬಂಧನ ಏನೋ ಆಗಿದೆ ಸರ್. ಅದಕ್ಕಿಂತ ಬಿಫೋರ್ ಅಂದ್ರೆ ಒಂದ್ ಸ್ವಲ್ಪ ದಿನ ಕೆಳಗೆ DCM ಕೂಡ ಹೇಳಿದ್ರು ಸರ್, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅನ್ನೋದು. ಅದೇ ಈಗ ರಿವೀಲ್ ಆಗಿದೆ. ಆಗೈತಲ್ಲ, ಈಗ ತನಿಖೆಯಿಂದ ಹೊರಗಡೆ ಬಂದೈತಲ್ಲ. ಇನ್ನು ಮುಂದೆ ಇದು ಯಾವುದಕ್ಕೂ ಕೂಡ ಆಸ್ಪದ ಆಗೋದಿಲ್ಲ. ಇನ್ನು ಮುಂದೆ ನಿರಾಳವಾದಂಥ ವಾತಾವರಣ ಧರ್ಮಸ್ಥಳದಲ್ಲಿ, ಒಳ್ಳೆ ವಾತಾವರಣ ಹಿಂದೆ ಯಾವ ರೀತಿ ಇತ್ತು ಅದೇ ರೀತಿ ವಾತಾವರಣ ನಿರ್ಮಾಣ ಆಗ್ತದೆ. ಈ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ ಮಾಸ್ ಮ್ಯಾನ್ ಈಗ ಅರೆಸ್ಟ್ ಮಾಡಿದ್ದಾರೆ ಸರ್ SIT ತಂಡ. ನೋಡ್ರಿ, ನಿಜವಾಗ್ಲೂ ಕೂಡ ಧರ್ಮಸ್ಥಳದಲ್ಲಿ ಅಲ್ಲಿ ನಡೀತಕ್ಕಂಥ ಹೂವುಗಳಿಗೆ ಅಂತ್ಯ ಆಡಬೇಕು ಅಂತಂದ್ರೆ ಈ ತನಿಖೆ ಅವಶ್ಯಕತೆ ಇತ್ತು. SIT ತನಿಖೆ ಅವಶ್ಯಕತೆ ಇತ್ತು.